ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಫ್ ಮಾಡುತ್ತೇನೆ. ನಿಮ್ಮೆಲ್ಲರಿಗೂ ಗುಡ್ ಫ್ರೈಡೆ. ಇವತ್ತು ಶುಭ ಶುಕ್ರವಾರ. ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಸತ್ತಂತ ಒಂದು ದಿನವನ್ನ ನಾನು ನೀನು ಆಚರಣೆ ಮಾಡ್ತೇವೆ. ಕೆಲವರು ಗಂಜಿ ಮಾತ್ರ ಕುಡಿತಾರೆ, ನಾನ್ ವೆಜ್ ತಿನ್ನೋದಿಲ್ಲ, ಇದೆಲ್ಲ ಉಂಟು. ಆದರೆ ಯೇಸುಸ್ವಾಮಿ ಸತ್ತದ್ದು ನಿಜವಾಗಲೂ ಏನಕ್ಕೆಂಬುದಾಗಿ ತಿಳಿಯದೆ ಇದನ್ನು ಮಾಡಬೇಕಾ ಯೋಚನೆ ಮಾಡಿ. ಅಂದ್ರೆ ನಮ್ಮ ಪಾಪದ ಬಗ್ಗೆ ದುಃಖವನ್ನ ನಾವಲ್ಲೇನ್ ಮಾಡಬೇಕು, ತೋರಿಸ್ಬೇಕು. ಅದು ಬಹಳ ಪ್ರಾಮುಖ್ಯ. ಸರಿ, ನಾನು ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳಕೊಂಡು ಬರುವೇನು ಅಂತ ಯೇಸುಸ್ವಾಮಿ ಯೋಹಾನ 12:31-36 ಹೇಳಿದ್ದಾರೆ. ಅದನ್ನು ಓದ್ಕೊಳ್ಳೋಣವಾ? ಈಗ ಈ ಲೋಕಕ್ಕೆ ತೀರ್ಪಾಗುತ್ತದೆ, ಈಗ ಈ ಲೋಕಾಧಿಪತಿ ಹೊರಗೆ ನೂಕಲ್ಪಡುವನು. ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳಕೊಳ್ಳುವೆನು ಎಂದು ಹೇಳಿದನು. ಈ ಮಾತಿನಿಂದ ತಾನು ಇಂಥ ಸಾಯತಕ್ಕವನೆಂದು ಸೂಚಿಸಿದನು. ಅದಕ್ಕೆ ಆ ಜನರು, ಕ್ರಿಸ್ತನು ಸದಾಕಾಲವು ಇರುತ್ತಾನೆಂದು ಧರ್ಮಶಾಸ್ತ್ರದಲ್ಲಿ ಕೇಳಿದ್ದೇವೆ, ಹಾಗಾದರೆ ಮನುಷ್ಯಕುಮಾರನು ಮೇಲಕ್ಕೆ ಎತ್ತಲ್ಪಡಬೇಕೆಂದು ನೀನು ಹೇಳುವುದು ಹೇಗೆ? ಆ ಮನುಷ್ಯಕುಮಾರನು ಯಾರು ಅಂದರು. ಯೇಸು ಅವರಿಗೆ, ಇನ್ನು ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ, ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿದರೆ ನೀವು ಬೆಳಕಿನವರಾಗಿರುವಿರಿ ಎಂದು ಹೇಳಿದನು. ಇದನ್ನು ಯೇಸು ಹೇಳಿದ ಮೇಲೆ ಅವರನ್ನು ಬಿಟ್ಟು ಹೋಗಿ ಅಡಗಿಕೊಂಡನು. ಈಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸುಸ್ವಾಮಿ ಹೇಳ್ತಾರೆ, ನಾನು ಮೇಲಕ್ಕೆ ಎತ್ತಲ್ಪಟ್ರೆ ಮಾತ್ರನೇ ಎಲ್ಲರನ್ನ ಎಳ್ಕೊಳ್ತೀನಿ. ಅದರ ಅರ್ಥ ಏನು? ನಾನು ಶಿಲುಬೆಯಲ್ಲಿ ಹಾಕಲ್ಪಟ್ಟರೆ ಮಾತ್ರವೇ ಎಲ್ಲಾರ ಪಾಪಗಳನ್ನ ಕ್ಷಮಿಸಿ ಪರಿಶುದ್ಧನಾದ ದೇವರ ಹತ್ರ ನಾನು ಸೇರಿಸ್ತೀನಿ ಅಂತ ಯೇಸುಸ್ವಾಮಿ ಹೇಳಿದ್ರು. ಯಾಕಂದ್ರೆ ಪಾಪ ಅನ್ನೋದು ಪರಲೋಕಕ್ಕೆ ಹೋಗಲ್ಲ. ಯಾಕಂದ್ರೆ ಪಾಪ ಅನ್ನೋದು ಪರಿಶುದ್ಧನಾದ ದೇವರ ಹತ್ರ ತಂಗೋದು ಇಲ್ಲ. ನಾವೆಲ್ಲರೂ ಪಾಪಿಗಳೇ. ಹಾಗಾದ್ರೆ ಪಾಪಮಯವಾದ ನಮ್ಮನ್ನ ಕ್ಷಮಿಸುವುದಕ್ಕಾಗಿ ಯೇಸು ಒಬ್ಬರೇ ಮೇಲಕ್ಕೆತ್ತಲ್ಪಟ್ರು. ಈ ಯೇಸು ಮೇಲಕ್ಕೆತ್ತಲ್ಪಡೋದು, ಇದ್ರ ಬಗ್ಗೆ ಯೇಸುಸ್ವಾಮಿ ಮಾತನಾಡಿದಾಗ ಅಲ್ಲಿ ಅನೇಕರಿಗೆ ಅರ್ಥ ಆಗಿಲ್ಲ, ಏನೇನೋ ಕ್ವಶನ್ಸ್ ಕೇಳಿದ್ರು. ಅದೇ ತರ ಇವತ್ತು ಎಷ್ಟೋ ಜನ, ನೀವು ಸಹ ಎಷ್ಟೋ ಕ್ವಶನ್ಸ್ ಕೇಳ್ತಾ ಇದ್ದೀರಾ, ಅಥವಾ ತಿಳಿದೇ ಇರೋಂಥ ಎಷ್ಟೋ ಜನ ಎಷ್ಟೋ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಆದ್ರೆ ಯೇಸು ಆತ್ಮಿಕ ಕಾರ್ಯಗಳು ಕೆಲವು ಸಲ ಅರ್ಥ ಆಗಲ್ಲ. ಆದ್ರೆ ನೋಡ್ರಿ, ದಯವಿಟ್ಟು ನಿಮ್ಮ ಆತ್ಮದಲ್ಲಿ ತಿಳಿದುಕೊಳ್ಳ್ರಿ, ಚರಿತ್ರೆಯಲ್ಲಿ ನಿರೂಪವಾಗಿದೆ. ಕ್ರಿಸ್ತ ಪೂರ್ವ ಅನ್ನೋದು ಬೇರೆ ಯಾರ ಹೆಸರಿನಲ್ಲಿ ಇಲ್ಲ. ಕ್ರಿಸ್ತನು ಅನ್ನೋದು ಯಾಕೆ ಬೇರೆ ಯಾರಾದ್ರೂ ಹೆಸರಿನಲ್ಲಿ ಇಡ್ಬೋದಾಗಿತ್ತಲ್ಲ? ಯಾಕಂದ್ರೆ ಯೇಸು ಒಬ್ರೇನೇ ಪಾಪಗಳಿಗಾಗಿ ಶಿಲುಬೆ ಮೇಲೆ ಸತ್ರು. ಯೇಸು ಒಬ್ರೇನೇ ನಮ್ಮ ಪಾಪ ಕ್ಷಮಿಸುವುದಕ್ಕೆ ಯೋಗ್ಯನು. ಯೇಸು ಒಬ್ಬನೇ ಸತ್ರು, ಸಮಾಧಿಯಲ್ಪಟ್ಟು 3ನೇ ದಿನ ಎದ್ದು ಬಂದಿದ್ರಿಂದ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ. ಅದನ್ನು ಯಾರಾದ್ರೂ ಚೇಂಜ್ ಮಾಡಕ್ಕಾಗುತ್ತಾ? ಏನೆಲ್ಲ ಚೇಂಜ್ ಮಾಡ್ತಿರಲ್ಲ, ಏನೆಲ್ಲ ಚೇಂಜ್ ಮಾಡ್ಬೋದಲ್ಲ, ಬಟ್ ಯು ಕೆನಾಟ್ ಚೇಂಜ್ AD and BC, ಆಫ್ಟರ್ ದ ಡೆತ್ ಆಫ್ ಕ್ರೈಸ್ಟ್ ಅಂಡ್ ಬಿಫೋರ್ ಕ್ರೈಸ್ಟ್. ಇದನ್ನು ಯಾರು ಚೇಂಜ್ ಮಾಡಕ್ಕಾಗಲ್ಲ, ಚೇಂಜ್ ಮಾಡೋದು ಇಲ್ಲ. ಚೇಂಜ್ ಮಾಡಕ್ಕೆ ಯೇಸು ಸ್ವಾಮಿ ಬಿಡೋದು ಇಲ್ಲ. ಯಾಕಂದ್ರೆ ಅವರೇ ಮಾರ್ಗ, ಅವರೇ ಸತ್ಯ, ಅವರೇ ಜೀವ, ಅವರೇ ಪಾಪದಿಂದ ಬಿಡುಗಡೆ ಮಾಡುವಂತ ದೇವರು. ಅವರೇ ಅನೇಕರನ್ನ ತನ್ನ ಬಳಿಗೆ ಎಳಕೊಳ್ಳುವಂತ ದೇವರಾಗಿದ್ದಾರೆ. ಅವರೇ ನಿತ್ಯ ಜೀವವನ್ನು ಕೊಡುವಂತ ದೇವರಾಗಿದ್ದಾರೆ. ಹೀಗಾಗಿ ಸೇವೆಗಳಲ್ಲೂ ಅಷ್ಟೇ ಪ್ರಿಯರೇ, ನಾವು ಯಾರನ್ನು ದೇವರ ಬಳಿಗೆ ತರಕ್ಕಾಗಲ್ಲ. ನಾವು ವಾಕ್ಯ ಸಾರ್ಬೋದು. ಬಿತ್ತುವವನಬ್ಬ, ಕೊಯ್ಯುವನಬ್ಬ, ಬೆಳೆಸುವವನು ದೇವರೇ. ಹೀಗಾದ್ರೆ ಯೇಸುಸ್ವಾಮಿಯನ್ನ ಮೇಲಕ್ಕೆತ್ತರಿ, ಅನೇಕರು ದೇವರ ಬಳಿಗೆ ಬರ್ತಾರೆ. ನಿಮ್ಮನ್ನ ಮೇಲಕ್ಕೆತ್ತಿದ್ರೆ ಅನೇಕರು ಓಡೋಗ್ತಾರೆ. ಯೇಸುಸ್ವಾಮಿನ ಮೇಲಕ್ಕೆತ್ತರಿ, ಅವ್ರು ಖಂಡಿತವಾಗಿ ಅನೇಕರನ್ನ ದೇವರ ಬಳಿಗೆ ತರ್ತಾರೆ. ಕರ್ತನು ತಾನೇ ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನು ಶಿಲುಬೆ ಹತ್ರ ನಡೆಸಲಿ, ಯೇಸುವನ್ನೇ ಮೇಲಕ್ಕೆತ್ತುವ ಹಾಗೆ ನಮ್ಮೆಲ್ಲರಿಗೂ ಪ್ರೇರಣೆ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿಮ್ಮ ಸ್ತೋತ್ರ. ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ರೆ ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ನಾವೆಲ್ಲರೂ ಪಾಪಿಗಳು, ಆದರೆ
ಪಾಪಿಗಳಾದ ನಮ್ಮನ್ನು ಕ್ಷಮಿಸೋದಕ್ಕಾಗಿ ನೀವೊಬ್ಬರೇ ಶಿಲುಬೆ ಮೇಲೆ ಏರಲ್ಪಟ್ಟಂತ ದೇವರು, ಇನ್ಯಾರು ಏರಲಿಲ್ಲ ಸ್ವಾಮಿ. ಕೆಲವ್ರಿಗೆ ಅರ್ಥ ಆಗೋದಿಲ್ಲ, ಆದ್ರೂ ನೀನು ಅರ್ಥ ಮಾಡಿಕೊಡು. ಯಾಕಂದ್ರೆ ನೀ ಪ್ರೀತಿಯ ದೇವರಪ್ಪ. ಪವಿತ್ರಾತ್ಮನ ಮೂಲಕವಾಗಿ ಎಲ್ರಿಗೂ ಅರ್ಥ ಮಾಡಿಕೊಡಪ್ಪ. ಪಾಪಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ಸತ್ತಂತ ದೇವರು, ಪುನರುತ್ಥಾನ ಹೊಂದಿದಂತ ದೇವರು, ತಿರುಗಿ ಬರುವಂತ ದೇವರು ನೀವೊಬ್ಬರಪ್ಪ. ಆ ಕೃಪೆ ತಿಳ್ಕೊಳ್ಳುವಂತ ಒಂದು ಕೃಪೆ ಎಲ್ರಿಗೂ ನೀ ಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗಾದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್